ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯಾ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತಸ್ವಾಮಿನಿತಿ ನಾಮಿನಿ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ. ನಿರ್ವಿಶೇಷಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣೆ. ಜೈ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ. ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಓಕೆ. ಓಕೆ. ಶ್ರೀಮದ್ ಭಾಗವತ ಸ್ಕಂದ 1 ಅಧ್ಯಾಯ 8 ಶ್ಲೋಕ 14. ಅಂತಸ್ಥಃ ಸರ್ವಭೂತಾನಾಂ ಆತ್ಮಾ ಯೋಗೇಶ್ವರೋ ಹರಿಃ ಸ್ವಮಾಯಯಾ ವೃಣೋದ್ಗರ್ಭಂ ವೈರಾಟ್ಯಾಹ ಕುರುತ್ತಂತವೇ. ಯೋಗೀಶ್ವರ ಕೃಷ್ಣ, ಯೋಗ ಈಶ್ವರ, ಯೋಗೇಶ್ವರ ಆಗುತ್ತೆ ಸಂಸ್ಕೃತದಲ್ಲಿ. ಯೋಗೇಶ್ವರ ಕೃಷ್ಣ ಯೋಗೇಶ್ವರ ಅಂದರೆ ಎಲ್ಲ ಯೋಗ ಅಂದರೆ ಸಿದ್ಧಿಗಳ ಪ್ರಭು, ಯೋಗದ ಈಶ್ವರ. ಕೃಷ್ಣ ಅವನು ಪ್ರತಿಯೊಬ್ಬರ ಹೃದಯದಲ್ಲೂ ಪರಮಾತ್ಮನಾಗಿ ನೆಲೆಸಿರುತ್ತಾನೆ. ಮತ್ತು ಕುರು ವಂಶವನ್ನು ಕಾಪಾಡೋ ಉದ್ದೇಶದಿಂದ ಅವನು ತನ್ನ ಸ್ವಮಾಯ ಅಂದರೆ ತನ್ನ ವೈಯಕ್ತಿಕ ಶಕ್ತಿಯಿಂದ, ಅಂದರೆ ತನ್ನ ಶಕ್ತಿಯಿಂದ ಉತ್ತರೆಯ ಭ್ರೂಣವನ್ನು ಆವರಿಸಿ ಅದನ್ನು ರಕ್ಷಿಸ್ತಾನೆ. ಆವೃಣೋತ್ ಗರ್ಭಂ. ಸೊ ಕೃಷ್ಣ ಎಲ್ಲ ಯೋಗಗಳ ಈಶ್ವರ, ಅಂದರೆ ಎಲ್ಲ ಥರ ಶಕ್ತಿ ಸಿದ್ಧಿಗಳು ಎಲ್ಲ ಅವನಲ್ಲಿರೋದ್ರಿಂದ ಅವನಿಂದ ಬರುತ್ತೆ. ಬೇರೆಯವ್ರು ಯಾರು ಯೋಗ ಮಾಡ್ತಾರೋ ಅವರಿಗೆ ಅಷ್ಟು ಸಿದ್ಧಿಗಳು ಲಭ್ಯವಾಗುತ್ತೆ. ಹಾಗಾಗಿ ಅವನು ಯೋಗೇಶ್ವರ. ಸೊ ಅವನು ತನ್ನ ವೈಯಕ್ತಿಕ ಸ್ವಮಾಯೆಯ ಅಂದರೆ ತನ್ನ ಶಕ್ತಿಯಿಂದ ಅವನು ಉತ್ತರೆಯ ಗರ್ಭವನ್ನು ಆವರಿಸಿ ಅದನ್ನು ಬ್ರಹ್ಮಾಸ್ತ್ರದಿಂದ ರಕ್ಷಿಸ್ತಾನೆ. ಪ್ರಭುಪಾದರು ಬರೀತಾರೆ, ಯೋಗೇಶ್ವರನಾದ ಕೃಷ್ಣ ಏಕಕಾಲದಲ್ಲಿ ಪ್ರತಿಯೊಬ್ಬರ ಹೃದಯದಲ್ಲೂ ಪ್ರತಿ ಒಂದು ಅಣುವಿನಲ್ಲೂ ಕೂಡ ಅವನು ಇರೋಕ್ಕೆ ಸಾಧ್ಯ. ಹಾಗಾಗಿ ಯಾಕಂದರೆ ಅವನು ಯೋಗೇಶ್ವರ, ಹಾಗಾಗಿ ಇದು ಸಾಧ್ಯ. ಇವಾಗ ಪ್ರತಿಯೊಂದು ಹೃದಯದಲ್ಲಿ, ಪ್ರತಿಯೊಂದು ಜೀವಿಯಲ್ಲಿ ಇರೋ ಪರಮಾತ್ಮ, ಇವಾಗ ನನ್ನ ಹೃದಯದಲ್ಲಿರೋ ಪರಮಾತ್ಮ ನಿಮ್ಮೆಲ್ಲರ ಹೃದಯದಲ್ಲಿರೋ ಪರಮಾತ್ಮ ಬೇರೆ ಅಲ್ಲ, ಒಬ್ಬನೇ ಎಲ್ಲರ ಹೃದಯದಲ್ಲಿರೋದು. ಸೊ ಇದು ಬಹಳ ಮುಖ್ಯವಾದದ್ದು. ಇದು ವಿಶೇಷವಾಗಿ ಪುಸ್ತಕ ವಿತರಣೆ ಮಾಡೋಕ್ಕೆ ಹೋಗ್ತಾರೆ ಭಕ್ತರು. ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ, ಯಾರೂ ಪುಸ್ತಕ ತೊಗೋತಾ ಇಲ್ಲ. ಸಾಮಾನ್ಯವಾಗಿ ಯಾರಿಗೂ ಪುಸ್ತಕ ತೊಗೊಳಕ್ಕೆ ಆಸಕ್ತಿ ಇಲ್ಲ. ಸೊ ಪುಸ್ತಕ ವಿತರಣೆ ಮಾಡೋರು ಬಹಳ ಶ್ರಮ ಪಡಬೇಕು ಪುಸ್ತಕವನ್ನು ವಿತರಿಸೋಕ್ಕೆ. ಸೊ ಅವಾಗೇನು ಮಾಡಬೇಕು, ಒಬ್ಬರು ಯಾರೋ ಬರ್ತಾ ಇದ್ದಾರೆ ಈ ಕಡೆ, ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡಬೇಕು, ಪರಮಾತ್ಮ ಈ ಜೀವಿಗೆ ಕೃಪೆ ಕೊಡಪ್ಪ ಅಂತ. ಸೊ ಏನತ್ತೆ, ನಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ನಮ್ಮ ಹೃದಯದಲ್ಲಿರೋ ಪರಮಾತ್ಮ ಅವ್ರ ಹೃದಯದಲ್ಲಿರೋ ಪರಮಾತ್ಮ ಇಬ್ಬರು ಒಬ್ಬನೇ. ಸೊ ನಾನು ಇಲ್ಲಿ ಹೇಳಿದ ತಕ್ಷಣ ಅವನ ಹೃದಯದಲ್ಲಿರೋ ಪರಮಾತ್ಮ ಏನು ಮಾಡ್ತಾನೆ, ಆ ಜೀವಿಗೆ ಸ್ವಲ್ಪ ಡೈರೆಕ್ಷನ್ ಚೇಂಜ್ ಮಾಡಿಸ್ತಾನೆ, ಹೋಗೋ ಇಲ್ಲಿ. ಇದು ಭಗವಂತನ ಯೋಗ ಶಕ್ತಿ.
ಇವಾಗ ಈ ಪರಮಾತ್ಮನ ಬಗ್ಗೆ ಸ್ವಲ್ಪ ಭಗವದ್ಗೀತೆಯಲ್ಲಿ ಸಾಕಷ್ಟು ಮಾಹಿತಿ ಇದೆ ಪರಮಾತ್ಮನ ಬಗ್ಗೆ. ಪರಮಾತ್ಮ ಹನುಮಂತ ಉಪದೃಷ್ಟ. ಅಂದರೆ ನಾವು ಏನು ಕಾರ್ಯಗಳನ್ನು ಮಾಡ್ತೀವೋ ಅದನ್ನು ಅವನು ಅನುಮತಿಸ್ತಾನೆ. ಮತ್ತು ನಾವು ಮಾಡ್ತಾ ಇರೋ ಕಾರ್ಯಗಳ ಮೇಲ್ವಿಚಾರಣೆಯನ್ನು ಮಾಡ್ತಾನೆ ಅವನು. ಅಂದರೆ ಓವರ್ಸಿ, ಇಂಗ್ಲೀಷಲ್ಲಿ ಓವರ್ಸಿ ಮಾಡ್ತಾನೆ. ಅಂದರೆ ನೋಡ್ತಾ ಇದ್ದಾನೆ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದೆಲ್ಲ. ಮತ್ತು ನಾವು ಒಂದು ದೇಹವನ್ನು ಬಿಟ್ಟ ತಕ್ಷಣ ಇವಾಗ ಎಂಬಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ. ಇವಾಗ ಯಾವ ಭಾವದಲ್ಲಿ ನಾವು ದೇಹವನ್ನು ತ್ಯಜಿಸಿದ್ವೋ ಆ ಭಾವದ ಪ್ರಕಾರ ನಮಗೆ ಮುಂದಿನ ದೇಹ, ಆ ಯೋಚನೆಗಳು ಮತ್ತೆ ತಿರ್ಗಾ ಮುಂದಿನ ದೇಹದಲ್ಲಿ ಬರಬೇಕಲ್ಲ ನಮಗೆ. ಅದಕ್ಕೆ ಕಾರಣ ಪರಮಾತ್ಮ. ನಮಗೆ ಬುದ್ಧಿವಂತಿಕೆ ಅನ್ನೋದು ನಮ್ಮಲ್ಲಿ ಇರೋದಕ್ಕೆ ಕಾರಣ ಪರಮಾತ್ಮ. ಪರಮಾತ್ಮ ಇಲ್ದೇ ನಮಗೆ ಯಾವ ಬುದ್ಧಿಯೂ ಇರಲ್ಲ. ಯಾಕೆಂದರೆ ಅವನೇ ನಮಗೆ ಹೇಳ್ತಿರೋದು, ಇದನ್ನು ನೀನು ಸಾಧಿಸ್ಬೇಕು ಅಂತ ಇದ್ದೆ ಹೋದ ಜನ್ಮದಲ್ಲಿ, ಇವಾಗ ಇದಕ್ಕೆ ಕೆಲಸ ಮಾಡು. ಸೊ ಹೀಗೆ ಪರಮಾತ್ಮನಿಗೆ ಈ ಭೌತಿಕ ಜಗತ್ತಿನೊಳಗೆ ಕಾರ್ಯವಿದೆ. ಪ್ರತಿಯೊಂದು ಜೀವಿಯ ಹೃದಯದಲ್ಲೂ ಪ್ರವೇಶಿಸಿ ಈ ಕಾರ್ಯಗಳನ್ನು ಮಾಡ್ತಾನೆ. ಪರಮಾತ್ಮ ಕೃಷ್ಣನ ಅಂಶ. ಪರಮಾತ್ಮನಿಗೆ ಆಧ್ಯಾತ್ಮಿಕ ಜಗತ್ತಿನಲ್ಲಿ ಕೆಲಸ ಇಲ್ಲ. ಅಂದರೆ ಅವನು ಆಧ್ಯಾತ್ಮಿಕ ಜಗತ್ತಿನಲ್ಲಿ ಜೀವಿಗಳ ಹೃದಯದಲ್ಲಿ ಪರಮಾತ್ಮ ಇಲ್ಲ. ಅಲ್ಲದೆ ಈ ಭೌತಿಕ ಜಗತ್ತಿನಲ್ಲೂ ಕೂಡ ಶುದ್ಧ ಭಕ್ತರ ಹೃದಯದಲ್ಲಿ ಪರಮಾತ್ಮ ಇರೋದಿಲ್ಲ. ಶುದ್ಧ ಭಕ್ತರ ಹೃದಯದಲ್ಲಿ ಯಾರಿರ್ತಾರೆ? ಪ್ರೇಮಾಂಜನಚ್ಛುರಿತ ಭಕ್ತಿ ವಿಲೋಚನೇನ ಸಂತಃ ಸದೈವ ಹೃದಯೇಷು ವಿಲೋಕಯಂತಿ ಎಂ ಶ್ಯಾಮ ಸುಂದರಮಚಿಂತ್ಯ ಗುಣಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಶ್ಯಾಮಸುಂದರ ಕೃಷ್ಣ ಎಲ್ಲರಿಗೂ ಅಲ್ಲ. ಹನುಮಂತನಿಗೆ ರಾಮ. ಸೊ ನಮ್ಮ ಇಷ್ಟ ದೇವ ನಮಗೆ ಯಾವ ಕೃಷ್ಣನ ವಿಸ್ತರಣೆನೋ ನಮಗೆ ಯಾರು ಇಷ್ಟನೋ ಅವರು, ಅಂದರೆ ಶುದ್ಧ ಭಕ್ತರಿಗೆ ಯಾರು ಇಷ್ಟನೋ ಅವರು ಅವರ ಹೃದಯದಲ್ಲಿ ನೆಲೆಸಿರ್ತಾರೆ. ಸೊ ಪರಮಾತ್ಮನಾಗಿ ಇಲ್ಲಿ ಅದಕ್ಕೆ ಹೇಳ್ತಾ ಇದ್ದಾರೆ ಪ್ರಭುಪಾದರು, ಪರಮಾತ್ಮ ಇವಾಗ ಪರೀಕ್ಷಿತನನ್ನು ರಕ್ಷಿಸ್ತಾನೆ. ಯಾಕಂದರೆ ಅವನು ಉತ್ತರೆಯ ಶರೀರದಲ್ಲೇ ಇದ್ದಾನೆ ಪರಮಾತ್ಮನಾಗಿ. ಅವನಿಗೆ ಗೊತ್ತಾಯಿತು ಅವಳ ಪ್ರಾರ್ಥನೆ. ಆ ಪ್ರಾರ್ಥನೆಗೆ ಪ್ರಾರ್ಥನೆಯನ್ನು ಸ್ವೀಕರಿಸಿ ಅವನೇನು ಮಾಡ್ತಾನೆ? ಆ ಮಗುವನ್ನು ರಕ್ಷಿಸ್ತಾನೆ. ಸೊ ಹಾಗಾಗಿ ಪರಮಾತ್ಮ, ಮತ್ತು ನಾವು ಭೌತಿಕ ಜಗತ್ತಿನಲ್ಲಿ ಹೇಳ್ತೀವಿ ತೇನ ವಿನಾ ತೃಣಮಪಿ ನ ಚಲ್ತಿ ಅಂತ. ಅವನ ಅನುಮತಿ ಇಲ್ಲದೆ ಏನೂ ನಡೆಯೋದಿಲ್ಲ. ಯಾರದು? ಪರಮಾತ್ಮ. ಆದರೆ ಕೆಲವೊಮ್ಮೆ ಜನರು ಕೃಷ್ಣನನ್ನು ಕೃಷ್ಣ ಪರಮಾತ್ಮ ಅಂತ ಕರೀತಾರೆ. ಆಗ ನಮಗೆ ತುಂಬ ಬೇಸರ ಆಗುತ್ತೆ. ಪರಮಾತ್ಮ ಕೃಷ್ಣನ ಒಂದು ಅಂಶ ಅಷ್ಟೇ. ನಾವು ಕೃಷ್ಣನ್ನ ಭಗವಾನ್ ಅಂತ ಕರಿಬೇಕು, ಭಗವಂತ ಅಂತ ಕರಿಬೇಕು. ನಾವು ಅವನನ್ನು ಏನಾದರೂ ಕರಿಬೇಕು ಜೊತೆಗೆ ಅಂದರೆ ಕೃಷ್ಣ ಭಗವಂತ, ಅಥವಾ ಕೃಷ್ಣ ಅಂದರೆ ಭಗವಂತನೇ. ಆದರೆ ಯಾರಿಗೂ ಈ ರೀತಿ ಪರಮಾತ್ಮ ಅನ್ನೋದು ಸೇರಿಸೋ ಬದಲು ಅವನನ್ನು ಭಗವಂತ ಅಂತ ಕರೆಯೋದು, ಭಗವಾನ್ ಕೃಷ್ಣ ಅಂತ ಕರಿಬೋದು, ಪರಮಾತ್ಮ ಅಂತ ಕರಿಬಾರ್ದು. ಅದು ಚೀಫ್ ಮಿನಿಸ್ಟರ್ನ ಪ್ರೈಮ್ ಮಿನಿಸ್ಟರ್ನ ಚೀಫ್ ಮಿನಿಸ್ಟರ್ ಅಂತ ಕರೆದಂಗೆ ಆಗುತ್ತೆ. ಯಾಕಂದರೆ ಭಾಗಶಃ ಶಕ್ತಿ ಸಾಮರ್ಥ್ಯವನ್ನು ಮಾತ್ರ ಪರಮಾತ್ಮ ಪ್ರದರ್ಶಿಸೋದು. ಅವನ ಕೆಲಸವೂ ಕೂಡ ಸೀಮಿತವಾದದ್ದು. ಕೃಷ್ಣನನ್ನು ನಾವು ಹಾಗೆ ಅವನನ್ನು ಯಾವುದೋ ಒಂದು ಚೌಕಟ್ಟಿನಲ್ಲಿ ಸಿಕ್ಕಾಕಿಸ್ಬಾರ್ದು. ಕೃಷ್ಣ ಪೂರ್ಣ ಸ್ವತಂತ್ರ, ಸ್ವರಾಟ್. ಸೊ ಅವನನ್ನು ಪರಮಾತ್ಮ ಅಂತ ಕರಿಬೇಡಿ ದಯವಿಟ್ಟು, ಭಗವಾನ್ ಅಂತ ಕರೀರಿ. ಭಗವಾನ್ ಅವನು. 15 ಯದ್ಯಪ್ಯಸ್ತ್ರಂ ಬ್ರಹ್ಮ ಶಿರಸ್
ತ್ವಮೋಘಂ ಚಾಪ್ರತಿಕ್ರಿಯಂ ವೈಷ್ಣವಂ ತೇಜ ಆಸಾದ್ಯ ಸಮಶಾಮ್ಯದ್ ಭೃಗುದ್ವಹ. ಶೌನಕರೆ ಭೃಗು ಉದ್ವಹ ಅಂದರೆ ಭೃಗು ಮನೆತನದಲ್ಲಿ ಹುಟ್ಟಿದ್ದಂತಹ ಅವರ ವೈಭವ, ಕುಟುಂಬದ ವೈಭವ ನೀವು. ಅಶ್ವತ್ಥಾಮ ಆ ಪರಮ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದರೂ ಕೂಡ ಮತ್ತೆ ಅದು ಅಸಾಧ್ಯ, ಅಂದರೆ ಅದನ್ನು ಪ್ರತೀಕಾರ ಮಾಡೋದಕ್ಕೆ ಸಾಧ್ಯವಿಲ್ಲದೆ ಇರುವಂಥದ್ದು, ಬಹಳ ಪ್ರಬಲವಾದ ಅಸ್ತ್ರವಾಗಿದ್ದರೂ ಕೂಡ ಅದನ್ನು ಕೃಷ್ಣ ಅದನ್ನು ತಟಸ್ಥಗೊಳಿಸ್ಬಿಡ್ತಾನೆ. ಏನು ದೊಡ್ಡ ವಿಷಯ ಅಲ್ಲ, ತಟಸ್ಥಗೊಳಿಸ್ತಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಬ್ರಹ್ಮಣೋಹಂ ಪ್ರತಿಷ್ಠಾಹಂ. ಬ್ರಹ್ಮಣೋಹಂ ಪ್ರತಿಷ್ಠಾಹಂ ಅಂದರೆ ಬ್ರಹ್ಮಜ್ಯೋತಿ ನನ್ನ ಮೇಲೆ ಆಧಾರಿತವಾಗಿದೆ. ಅಂದರೆ ನನ್ನ ಮೇಲೆ ಆಧಾರಿತವಾಗಿದೆ ಅಂದರೆ ನಾನಿಲ್ಲದೇ ಇರೇ ಬ್ರಹ್ಮಜ್ಯೋತಿ ಇಲ್ಲ. ಯಾಕೆ? ಆ ಬ್ರಹ್ಮಜ್ಯೋತಿ ನನ್ನ ಶರೀರದಿಂದ ಬರ್ತದೆ. ಹಾಗಾಗಿ ಈ ಬ್ರಹ್ಮಾಸ್ತ್ರ ಭೌತಿಕವಾಗಿ ಅದು ಅಸಹನೀಯವಾದದ್ದು, ಆದರೆ ಅದು ಭಗವಂತನ ಪರಮಶಕ್ತಿಯನ್ನು ಮೀರೋದಕ್ಕೆ ಸಾಧ್ಯ. ಯಾಕಂದರೆ ಆ ಸಂಪೂರ್ಣ ಬ್ರಹ್ಮ ಜ್ಯೋತಿನೇ ಕೃಷ್ಣನಿಂದ ಬರ್ತಿರೋದು. ಇವಾಗ ಬ್ರಹ್ಮಾಸ್ತ್ರ ಬ್ರಹ್ಮಜ್ಯೋತಿಯಿಂದ ಆಗಿರುವಂಥದ್ದಲ್ಲ, ಅರೆ ಭೌತಿಕವಾಗಿ ಕೂಡ ಬಹಳ ಎಲ್ಲಕ್ಕಿಂತ ಪ್ರಬಲವಾದ ಅಸ್ತ್ರ, ಆದರೆ ಭೌತಿಕವಾದದ್ದು. ಹಾಗಾಗಿ ಅದು ಹೆಂಗೆ ಕೃಷ್ಣನ ಶಕ್ತಿಯನ್ನು ಮೀರೋದಕ್ಕೆ ಹೇಗೆ ಸಾಧ್ಯ? ಹಾಗಾಗಿ ಕೃಷ್ಣ ಅದನ್ನು ತಟಸ್ಥಗೊಳಿಸ್ಬಿಡ್ತಾನೆ. ಆಮೇಲೆ ಅವನಿಗೆ ಇನ್ಯಾರ ಸಹಾಯವನ್ನು ಪಡ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಆಯಿತು, ಬ್ರಹ್ಮಾಸ್ತ್ರದ ಕೆಲಸ ಮುಗೀತು. ಪರೀಕ್ಷಿತ ಮಹಾರಾಜ ಸುರಕ್ಷಿತವಾಗಿದ್ದಾನೆ. ಶ್ಲೋಕ 16. ಮಾಮಂಸ್ಥಾಹ್ಯೇತದಾಶ್ಚರ್ಯಂ ಸರ್ವಾಶ್ಚರ್ಯಮಯೇಚ್ಯುತೆ ಯ ಇದಂ ಮಾಯಯಾ ದೇವ್ಯಾ ಸುಜತ್ಯವತಿ ಹಂತ್ಯಜಃ. ಅಚ್ಯುತನಾದ ದೇವೋತ್ತಮ ಪರಮ ಪುರುಷ ಏನೋ ಬಹಳ ಅದ್ಭುತವಾದ ಕಾರ್ಯ ಮಾಡಿಬಿಟ್ಟಿದ್ದಾನೆ ಅಂತ ಅನ್ಕೋಬೇಡಿ. ಯಾಕೆ? ಅವನು ತನ್ನ ಸ್ವಶಕ್ತಿಯಿಂದ, ತನ್ನ ಆಧ್ಯಾತ್ಮಿಕ ಶಕ್ತಿಯಿಂದ ಈ ಭೌತಿಕ ವಸ್ತುಗಳನ್ನು, ಜಗತ್ತುಗಳನ್ನು ಸೃಷ್ಟಿಸ್ತಾನೆ, ಪಾಲನೆ ಮಾಡ್ತಾನೆ, ನಾಶ ಮಾಡ್ತಾನೆ. ಆದರೆ ಅವನು ಅಜ, ಅವನಿಗೆ ಜನ್ಮ ಇಲ್ಲ, ಜನ್ಮರಹಿತನು. ಅಂದರೆ ಅವನಿಗೆ ಎಲ್ಲವನ್ನು ಸೃಷ್ಟಿ, ಸ್ಥಿತಿ, ಪ್ರಳಯ ಎಲ್ಲವನ್ನು ಮಾಡ್ತಾನೆ. ಅಷ್ಟು ದೊಡ್ಡ ದೊಡ್ಡ ಕಾರ್ಯಗಳು ಮಾಡ್ತಿರುವಾಗ ಈ ಒಂದು ಜೀವಿಯನ್ನು ಒಂದು ಭೌತಿಕ ಶಕ್ತಿಯಿಂದ ರಕ್ಷಿಸೋದು ಕೃಷ್ಣನಿಗೆ ದೊಡ್ಡ ವಿಷಯನ. ಹಾಗಾಗಿ ಬಹಳ ಅದ್ಭುತ ಅಂತ ಅನ್ಕೋಬೇಡಿ ಅದನ್ನು. ಅಂದರೆ ಅವನು ಇನ್ನೂ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡ್ತಾನೆ. ಇದೇನೋ ಅವನಿಗೆ ದೊಡ್ಡ ವಿಶೇಷವಾದದಲ್ಲ. ಅದಕ್ಕೆ ಪ್ರಭುಪಾದರು ಬರ್ತಾರೆ, ಕೃಷ್ಣನ ಚಟುವಟಿಕೆಗಳು ಅಲ್ಪ ಬುದ್ಧಿಯುಳ್ಳವರಿಗೆ ಅಚಿಂತ್ಯವಾದದ್ದು. ಅಲ್ಪ ಬುದ್ಧಿ, ಪ್ರಭುಪಾದರು ಇಂಗ್ಲೀಷಲ್ಲಿ ಹೇಳ್ತಾ ಇದ್ರು ಟೈನಿ ಬ್ರೈನ್ಸ್ ಅಂತ. ಟೀನಿ ಬ್ರೈನ್ಸ್ ಅನ್ನೋರು ಪ್ರಭುಪಾದರು. ಕೃಷ್ಣನನ್ನು ಅರ್ಥ ಮಾಡ್ಕೊಳ್ಳೋದು, ಕೃಷ್ಣ ಅಚಿಂತ್ಯ, ಅವನಿಗೆ ಯಾವುದೂ ಅಸಾಧ್ಯವಿಲ್ಲ ಕೃಷ್ಣನಿಗೆ. ಮತ್ತು ಅವನ ಎಲ್ಲ ಕಾರ್ಯಗಳು ಅದ್ಭುತವಾದವು. ಮತ್ತು ನಮ್ಮ ಗ್ರಹಿಕೆಯ ಸೀಮವನ್ನು ಮೀರಿರೋವಂಥದ್ದು. ಅಂದರೆ ಅವನು ಅಸೀಮ, ಅವನು ಅರ್ಥ ಮಾಡ್ಕೊಳಕ್ಕಾಗಲ್ಲ ನಮಗೆ. ಸರ್ವಶಕ್ತ ಅವನು, ಪರಿಪೂರ್ಣ ಅವನು, 100% ಅವನು ಪರಿಪೂರ್ಣ. ಆದರೆ ಬರಿತಾ ಇದ್ರೆ ನಾರಾಯಣ, ಬ್ರಹ್ಮ, ಶಿವ ಮತ್ತು ಇತರ ದೇವತೆಗಳು ಕೇವಲ ಕೆಲ ಪ್ರತಿಶತ ಪರಿಪೂರ್ಣತೆಯನ್ನು ಮಾತ್ರ ಹೊಂದಿದ್ದಾರೆ. ಯಾಕಂದರೆ ಕೃಷ್ಣ ಮಾತ್ರ 100% ಎಲ್ಲ ಗುಣಗಳನ್ನು ಹೊಂದಿದ್ದಾನೆ. ನಾರಾಯಣನು ಕೂಡ 4 ಗುಣಗಳು, ಕೃಷ್ಣನಲ್ಲಿರೋ 4 ಗುಣಗಳು ನಾರಾಯಣನಲ್ಲೂ ಇಲ್ಲ. ಹಾಗಾಗಿ ನಾರಾಯಣನನ್ನೂ ಒಳಗೊಂಡಂತೆ ಯಾರೂ ಕೂಡ ಅವನಷ್ಟು ಪರಿಪೂರ್ಣರಲ್ಲ. ಯಾರೂ ಅವನಿಗೆ ಸಮಾನರಾದವರಲ್ಲ, ಯಾರೂ ಅವನಿಗೆ ಮಿಗಿಲಾದವರಿಲ್ಲ. ಅವನಿಗೆ ಪೈಪೋಟಿ ಇಲ್ಲ, ಯಾರೂ ಅವನ ಜೊತೆ ಪ್ರತಿಸ್ಪರ್ಧಿಸೋಕ್ಕಾಗೋದಿಲ್ಲ. ಅವನು ಕೃಷ್ಣ. ಆದರೆ ಇದೆಲ್ಲ ವರ್ಣನೆಯನ್ನು ಕೇಳ್ತೀವಿ. ಆಮೇಲೆ
ಕೃಷ್ಣನ ಲೀಲೆಗಳನ್ನು ನೋಡಿದ್ರೆ ಕೃಷ್ಣ ಒಬ್ಬ ಚಿಕ್ಕ ಬಾಲಕ, 14 ವರ್ಷದ ಬಾಲಕ. ಈ ದೊಡ್ಡ ದೊಡ್ಡ ನಾರಾಯಣ, ಬ್ರಹ್ಮ, ಶಿವ, ಬ್ರಹ್ಮ ಬಂದು ಕಾಲಿಗೆ ಬೀಳ್ತಾನೆ, ಇಂದ್ರ ಬಂದು ಕಾಲಿಗೆ ಬೀಳ್ತಾನೆ, ಪುಟ್ಟ ಹುಡುಗ. ಅಚಿಂತ್ಯ. ಹಾಗಾಗಿ ಅವನಿಗೆ ಏನೂ ಅಸಾಧ್ಯವಿಲ್ಲ. ಅವನ ಶುದ್ಧ ಭಕ್ತರು ಅವನಿಗೆ ಏನನ್ನ ಯಾವ ಥರ ಸೇವೆ ಮಾಡಬೇಕು ಅಂತ ಅವ್ರು ಇಷ್ಟಪಡ್ತಾರೋ ಅದನ್ನು ಅವನು ನೆರವೇರಿಸ್ತಾನೆ. ಅವ್ರಿಗೆ ಬೇಕಾದದ್ದನ್ನು ನಡೆಸ್ತಾನೆ. ನೋಟುಗಳು ಹಾಗಾಗಿ ಕೃಷ್ಣನ ಪರಮಸ್ಥಾನವನ್ನು ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ. ಆ ಕೃಷ್ಣ ಒಂದು ಕಡೆ ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾನೆ, ಇನ್ನೊಂದು ಕಡೆ ಸಾಮಾನ್ಯ ಮಾನವನಂತೆ ನಡ್ಕೋತಾನೆ. ಹಾಗಾಗಿ ಅಚಿಂತ್ಯ. ಒಂದು ಕಡೆ ಅಮ್ಮನ ಹತ್ರ ಕಟಾಕ್ಸ್ಕೋತಾನೆ, ಇನ್ನೊಂದು ಕಡೆ ದೊಡ್ಡ ಅಸುರರನ್ನು ಕೊಲ್ತಾನೆ. ಅಚಿಂತ್ಯ ಕೃಷ್ಣನ ಲೀಲೆಗಳು. ಕೃಷ್ಣ ದಿನದಲ್ಲಿ ಹಸುಗಳನ್ನು ಮೇಯಿಸಿ ವಾಪಸ್ ಬಂದಾದಮೇಲೆ ಅವನ ಶೆಡ್ಯೂಲು ಫಸ್ಟು ಅವನಿಗೆ ಸ್ನಾನ ಮಾಡಿಸ್ತಾರೆ. ಅವನ ಸೇವಕರಿದ್ದಾರೆ, ರಕ್ತಕ, ಪತ್ರಕ, ಇವರೆಲ್ಲ. ಯಶೋಧ ಎಲ್ಲವನ್ನು ಸಿದ್ಧ ಮಾಡಿಸಿರ್ತಾಳೆ, ನೀರು, ಬಿಸಿನೀರು, ಬಟ್ಟೆ ಇತ್ಯಾದಿ ಎಲ್ಲ. ಆಮೇಲೆ ಅವರೆಲ್ಲ ಅವನಿಗೆ ಸ್ನಾನ ಮಾಡಿಸ್ತಾರೆ. ಸ್ನಾನ ಮಾಡಿಸಿ ಅವನು ವಸ್ತ್ರಗಳನ್ನು ಬದಲಾಯಿಸಾದ್ಮೇಲೆ ಸ್ವಲ್ಪ ರಿಫ್ರೆಶ್ಮೆಂಟ್, ಸ್ನ್ಯಾಕ್ಸ್ ಕೃಷ್ಣನಿಗೆ. ಸ್ನ್ಯಾಕ್ಸ್ ಆದಮೇಲೆ ತಿರ್ಗಾ ಹಸುಗಳನ್ನು ಹಾಲು ಕರೆಯೋದಕ್ಕೆ ಹೋಗ್ತಾನೆ. ಅದಾದಮೇಲೆ ವಾಪಸ್ ಬಂದು ರಾತ್ರಿ ಊಟ ಆದಮೇಲೆ ಸ್ನೇಹಿತರ ಜೊತೆ ಅಲ್ಲೇ ಸೋಫಾ ಮೇಲೆ ಮಲ್ಕೋತಾನೆ ಸ್ವಲ್ಪ ಹೊತ್ತು. ಆಮೇಲೆ ಸೇವಕರೆಲ್ಲ ಬಂದು ಅವನಿಗೆ ಪಾನ್ ಕೊಡ್ತಾರೆ, ಅವನಿಗೆ ಗಾಳಿ ಬೀಸ್ತಾರೆ. ಒಂದು ಸ್ವಲ್ಪ ಹೊತ್ತು ಲೈಟ್ ನ್ಯಾಪ್, ಹಾಗೆ ರೆಸ್ಟ್ ತೊಗೋತಾರೆ ಎಲ್ಲರೂ. ಅಷ್ಟರೊಳಗೆ ನಂದ ಮಹಾರಾಜನ ಮನೆಯಲ್ಲಿ ಒಂದು ದೊಡ್ಡ ಸಭೆ ಸೇರಿರುತ್ತೆ, ಈವ್ನಿಂಗ್ ಶೋ ಕೃಷ್ಣಂದು. ಸೊ ಆವಾಗ ಎಲ್ಲರೂ ಕೃಷ್ಣನಿಗೆ ಆನಂದವನ್ನು ನೀಡೋದಕ್ಕೆ, ಅವನನ್ನು ಪ್ರಸನ್ನ ಪಡಿಸೋ ಉದ್ದೇಶದಿಂದ ಎಲ್ಲ ಥರ ಕಲೆಯನ್ನು ಹೊಂದಿರೋಂಥವ್ರು ಅವ್ರು ಬಂದು ತಮ್ಮ ಕಲೆಯ ಪ್ರದರ್ಶನವನ್ನು ಮಾಡ್ತಾರೆ ಕೃಷ್ಣನ ಮುಂದೆ. ಸರಿ, ಇದೆಲ್ಲ ಆಯಿತು. ಆಮೇಲೆ ಮಲ್ಕೊಳ್ಳೋ ಟೈಮ್ ಆಯಿತು. ಬೆಳಗ್ಗೆ ಮಂಗಳಾರತಿಗೆ ಹೇಳ್ಬೇಕಲ್ಲ. ಸೊ ಯಶೋಧ ಏನು ಮಾಡ್ತಾಳೆ, ಕೃಷ್ಣ, ಮಧುಮಂಗಲ್ ಮತ್ತು ಬಲರಾಮ, ಇವ್ರು 3 ಜನರನ್ನು ಕೃಷ್ಣನ, ಬಲರಾಮನಿಗೆ ಬೇರೆ ರೂಮ್ ಇದೆ, ಬಟ್ ಇದರಲ್ಲಿ ಹೇಳ್ತಾರೆ ಅವನ ಜೊತೆಗೆ ಅಂತ. ಮಧುಮಂಗಲ್ ಅಂತೂ ಇರ್ತಾನೆ ಕೃಷ್ಣನ ಜೊತೆ. ಅವರನ್ನು ಕೃಷ್ಣನ ರೂಮಿಗೆ ಕರ್ಕೊಂಡು ಹೋಗ್ತಾಳೆ. ಕೃಷ್ಣನ ರೂಮ್ ವರ್ಣನೆ ಇದೆ. ಎಲ್ಲ ವೈಟ್ ಕೃಷ್ಣನ ರೂಮಲ್ಲಿ. ಬೆಡ್ಶೀಟ್ ವೈಟು, ಪೇಂಟ್ ವೈಟು, ಎಲ್ಲ ವೈಟ್ ಫುಲ್ ಶ್ವೇತದ್ವೀಪ ಇದ್ದಂಗೆ. ಅದ್ರ ಮೇಲೆ ಆ ವೈಟ್ ಬೆಡ್ಶೀಟ್ ಮೇಲೆ ದಟ್ಟ ನೀಲಿ ಬಣ್ಣದ ಶರೀರವನ್ನು ಹೊಂದಿದ್ದಂಥ ಮತ್ತು ಪೀತಾಂಬರವನ್ನು ಧರಿಸಿರುವಂಥ ಕೃಷ್ಣ ಆ ಬಿಳಿಯಾದ ಬೆಡ್ಶೀಟಿನ ಮೇಲೆ ಮಲ್ಕೋತಾನೆ. ಅಮ್ಮ ಅವ್ರಿಗೆ, ಸೇವಕರಿಗೆ ಹೊರಗೆ ಹೇಳ್ತಾರೆ, ಮೇಲಿಂದ ಫ್ಯಾನ್ ಬೀಸಿ ಅಂತ. ಹಳೆ ಕಾಲದ ಫ್ಯಾನು, ಅಂದರೆ
ಎಳಿತಾ ಇದ್ರೆ ಮೇಲಿಂದ ಹಿಂಗೆ 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 ಬೀಸುತ್ತೆ ಅದು. ನೀವು ನೋಡಿರೋದು ಪಿಕ್ಚರಲ್ಲೆಲ್ಲ, ಹಳೆ ಪಿಕ್ಚರ್ಗಳಲ್ಲಿ. ಸೊ ಅವರು ಹೊರಗಡೆ ಇರ್ತಾರೆ, ಅವರು ಸೇವೆ ಮಾಡ್ತಾರೆ, ಅವರಿಗೆ ಒಳಗಡೆ ಏನಾಗುತ್ತೆ ಅನ್ನೋದು ಗೊತ್ತಾಗಲ್ಲ. ಹೊರಗಡೆಯಿಂದ ಅವರು ಗಾಳಿ ಬೀಸ್ತಾ ಇರ್ತಾರೆ. ಸರಿ, ಇಲ್ಲಿ ಕೃಷ್ಣ ಈ ಕಡೆ ಮಲ್ಕೋತಾನೆ, ಆ ಕಡೆ ಮಧುಮಂಗಲ್ ಮಲ್ಕೋತಾನೆ. ಮಲ್ಕೊಂಡ ತಕ್ಷಣ ಇದರಲ್ಲಿ ತೋರಿಸ್ತಾರೆ, ಠಿಂಗ್ ಅಂತ ಕಂಡುಬಿಡ್ತಾನೆ. ತಿರ್ಗಾ ಈ ಕಡೆ ಆ ಕಡೆ ನೋಡ್ತಾನೆ, ಯಾರೂ ಇಲ್ವಾ, ಓಡು. ಸೊ ಅವನ ರೂಮಿನಿಂದ ಒಂದು ಸೀಕ್ರೆಟ್ ಪ್ಯಾಸೇಜ್, ಸೀಕ್ರೆಟ್ ರಸ್ತೆ ಇದೆ, ಇಲ್ಲಿಗೆ ಕಾಡಿಗೆ ಹೋಗೋಕ್ಕೆ, ಬೃಂದಾವನಕ್ಕೆ ಹೋಗೋಕ್ಕೆ. ಆಮೇಲೆ ಅವನ ಲೀಲೆಗಳು. ಸೊ ಹೀಗೆ ಆಮೇಲೆ ತಿರ್ಗಾ ಯಶೋಧ ಬೆಳಗ್ಗೆ ಬರ್ತಾಳೆ ಎಬ್ಸೋದಕ್ಕೆ ಪೂರ್ಣಮಾಸಿ ಜೊತೆ. ಅಷ್ಟೊತ್ತು ಕೃಷ್ಣ ವಾಪಸ್ ಬಂದುಬಿಟ್ಟಿರ್ತಾನೆ. ವಾಪಸ್ ಬಂದು ಏನು ನಿದ್ದೆ ಮಾಡಿರಲ್ಲ ರಾತ್ರಿ ಎಲ್ಲ. ಸೊ ನಿದ್ದೆ ಮಾಡ್ತಾನೆ ಇವಾಗ ಇಲ್ಲಿ. ಯಶೋಧ ಅನ್ಕೋತಾಳೋ ನನ್ನ ಮಗ ಇಲ್ಲೇ ಮಲ್ಕೊಂಡಿದ್ದಾನೆ. ಸೊ ಒಂದು ಕಡೆ ಮುಗ್ಧನಾಗಿರ್ತಾನೆ, ಇನ್ನೊಂದು ಕಡೆ ಬೇರೆ ಸಾಹಸ ಕಾರ್ಯಗಳನ್ನು ಮಾಡ್ತಾನೆ, ಇನ್ನೊಂದು ಕಡೆ ತನ್ನ ಭಕ್ತರಿಗೆ ಪ್ರೀತಿಯನ್ನು ತೋರ್ತಾನೆ. ಕೃಷ್ಣ ಎಲ್ಲ ಥರದ ಅಚಿಂತ್ಯ ಕೆಲಸಗಳನ್ನು ಮಾಡ್ತಾನೆ. ಮತ್ತು ಯಾವುದೂ ಅವನಿಗೆ ಅಸಾಧ್ಯ ಇಲ್ಲ, ಆದರೂ ಅಸಾಧ್ಯವಾಗಿರುವಂತೆ ಕಾಣುತ್ತೆ. ಉದಾಹರಣೆಗೆ ಅವನ ಸ್ನೇಹಿತರೆಲ್ಲ ಅಗಾಸುರನ ಬಾಯಿಯನ್ನು ಪ್ರವೇಶ ಮಾಡ್ತಿರುವಾಗ ಭಾಗವತದಲ್ಲಿ ವರ್ಣನೆ ಇದೆ. ಶುಕದೇವ್ ಗೋಸ್ವಾಮಿಯರು ಹೇಳ್ತಾರೆ, ಒಂದು ಕ್ಷಣಕ್ಕೆ ಕೃಷ್ಣನಿಗೆ ತಕ್ಷಣ ಗಾಬರಿ ಆಯ್ತಂತೆ. ಅವನಿಗೆ ಅಯ್ಯೋ ಏನು ಮಾಡಲಿ ನಾನು ಇವಾಗ, ಇವರನ್ನೆಲ್ಲ ಹೇಗೆ ರಕ್ಷಿಸಲಿ ಅಂತ ಕೃಷ್ಣ ಯೋಚನೆ ಮಾಡ್ತಾನಂತೆ. ಏನು ಅವನಿಗೆ ಅಸಾಧ್ಯವಾಗಿರುವಂಥದ್ದು. ಅರೆ ಇದು ಪ್ರೀತಿ, ತನ್ನ ಸ್ನೇಹಿತರ ಮೇಲಿನ ಪ್ರೀತಿಯಿಂದಾಗಿ ಅವನು ತನ್ನ ಸ್ಥಾನವನ್ನೇ ಮರೆತುಬಿಡ್ತಾನೆ. ಮರೆತುಬಿಟ್ಟು ಯೋಚನೆ ಮಾಡ್ತಾನೆ, ನಾನೇನು ಮಾಡಬೇಕು ಇವಾಗ. ಆಗ ಅವನ ಯೋಗ ಶಕ್ತಿ, ಅವನ ಲೀಲಾಶಕ್ತಿ ಅವನಿಗೆ ಜ್ಞಾಪಿಸ್ಬೇಕು. ಇದು ಮಾಡ್ಬೇಕು ನೀನು ಇವಾಗ, ಏನು ಯೋಚನೆ ಮಾಡ, ನೀನು ದೇವೋತ್ತಮ ಪರಮ ಪುರುಷ, ನಿನ್ನಲ್ಲಿ ಶಕ್ತಿ ಇದೆ, ನೀನು ಇವಾಗ ಅಘಾಸುರನ ಬಾಯಿಯನ್ನು ಪ್ರವೇಶ ಮಾಡು. ಸರಿ ಸರಿ ಸರಿ. ಸೊ ಅಚಿಂತ್ಯ, ಈ ಅಚಿಂತ್ಯ ಒಂದೇ ಸಾಕು ಕೃಷ್ಣನ ಬಗ್ಗೆ. ಪೂರ್ತಿ ದಿನ ನಾವು ಕೂತಿರ್ಬೋದು ಇಲ್ಲಿ. ಕೃಷ್ಣನ ಪ್ರತಿಯೊಂದು ಲೀಲೆಯೂ ಕೂಡ ಅಚಿಂತ್ಯ. ಅದು ಆ ಅಚಿಂತ್ಯವಾದ ಲೀಲೆಗಳಿಗೆ ನಮ್ಮ ಆಚಾರ್ಯರು ಅಚಿಂತ್ಯವಾದ ಭಾಷ್ಯವನ್ನು ಬರೆದಿದ್ದಾರೆ. ಸೊ ರಾತ್ರಿ ಇಡೀ ಕೂತಿರ್ಬೋದು ನಾವು. ಇದು ಕೃಷ್ಣ ಕಥಾ. ಈ ಕೃಷ್ಣ ಕಥೆಗೆ ಬರೋದಕ್ಕೆ ನಮಗೆ ಇನ್ನೂ 9 ಸ್ಕಂದಗಳಿವೆ. ಎನಿವೆ, ಸೊ ನಮಗೆ ಅವಕಾಶ ಸಿಕ್ಕಿದಾಗೆಲ್ಲ ಕೃಷ್ಣನ ಗುಣಗಾನ ಮಾಡೋಕ್ಕೆ ಅವಕಾಶ ಸಿಕ್ಕಿದಾಗೆಲ್ಲ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಈ ಥರ ವಿಶೇಷವಾದ ಕೃಷ್ಣನ ಗುಣಗಳ ವರ್ಣನೆ ಭಾವಾರ್ಥಗಳಲ್ಲಿದ್ದಾಗ ಸ್ವಲ್ಪ ಕೃಷ್ಣ ಲೀಲೆಯಿಂದ ನಾವು ಶ್ರವಣ ಮಾಡೋಣ. ಓಕೆ, ಸೊ ಕೃಷ್ಣ ಅಚಿಂತ್ಯ, ಆದರೆ ಇದೇನು ದೊಡ್ಡ ವಿಷಯ ಅಲ್ಲ ಆಗಿರಲಿಲ್ಲ ಅವನಿಗೆ. ಸೊ ಸುಲಭವಾಗಿ ಪರೀಕ್ಷಿತನನ್ನು ಅವನು ರಕ್ಷಿಸ್ಬಿಡ್ತಾನೆ. 17 ಬ್ರಹ್ಮತೇಜೋ ವಿನಿರ್ಮುಕ್ತೇರಾತ್ಮಜೈ ಸಹ ಕೃಷ್ಣಯ ಪ್ರಯಾಣಾಭಿಮುಖಂ ಕೃಷ್ಣಂ ಇದಂ ಪೃಥಾ ಸತಿ. ಹೀಗೆ ಸೊ ಬ್ರಹ್ಮಾಸ್ತ್ರದಿಂದ ಕುಂತಿ ಭಗವಂತನ ಬಹಳ ಸತಿ ಅಂತ ಬರೆದಿರ. ಪೃಥಾ ಸತಿ. ಸತಿ ಅಂದರೆ ಭಗವಂತನಿಗೆ ಬಹಳ ಪತಿವ್ರತೆ ಥರ, ಕೃಷ್ಣ ವ್ರತೆ ಥರ ಹೇಳ್ಬೋದು. ಅಂದರೆ ಅವಳಿಗೆ ಬಹಳ ಅಂಟ್ಕೊಂಡಿದ್ದಂತಹ ಭಕ್ತಳವಳು. ಇಲ್ಲಿ ಸತಿ ಅಂದರೆ ಬೇರೆ ಯಾರೆಡೆಗೂ ತಿರುಗದೇ ಇರೋವಂಥವ್ರು, ಅಂದರೆ ಕೇವಲ ಅನನ್ಯ ಭಕ್ತರು. ಮತ್ತು ಪಂಚಪಾಂಡವರು ಮತ್ತು ದ್ರೌಪದಿ. ಸೊ ಇವರೆಲ್ಲರೂ ಕೂಡ ಬ್ರಹ್ಮಾಸ್ತ್ರದಿಂದ ರಕ್ಷಿತರಾದರು. ಯಾಕೆಂದರೆ ಆ ಬ್ರಹ್ಮಾಸ್ತ್ರ ಕೇವಲ ಪರೀಕ್ಷಿತನನ್ನು ಕೊಲ್ಲೋದಕ್ಕೆ ಮಾತ್ರ ಪ್ರಯೋಗ ಮಾಡಿಲ್ಲ ಅಶ್ವತ್ಥಾಮ, ಪಾಂಡವರನ್ನು ಸಂಹಾರ ಮಾಡೋ ಉದ್ದೇಶ ಇತ್ತು ಅವನಿಗೆ. ಹಾಗಾಗಿ ಕೃಷ್ಣ ದ್ವಾರಕೆಗೆ ಹೊರಡ್ತಾನೆ. ಆಗ ಕುಂತಿ ಮತ್ತು ಎಲ್ಲರೂ ಸೇರಿ, ಪಾಂಡವರು, ದ್ರೌಪದಿ ಎಲ್ಲರೂ ಸೇರಿ ಅವನನ್ನು ಉದ್ದೇಶಿಸಿ ಮಾತುಗಳನ್ನು ಆಡ್ತಾರೆ. ಅದೇ ಇಲ್ಲಿ ಕುಂತಿಯನ್ನು ಸತಿ ಅಂತ ಯಾಕೆ ಕರೆದಿದ್ದಾರೆ? ಯಾಕಂದರೆ ಅನನ್ಯ ಭಕ್ತಿ ಅವಳಲ್ಲಿ, ಕೃಷ್ಣನೆಡೆಗೆ ಅನನ್ಯ ಭಕ್ತಿ. ಇವಾಗ ಅದ್ಭುತವಾದ ಪ್ರಾರ್ಥನೆಗಳಲ್ಲಿ ಕುಂತಿ ತನ್ನ ಮನಸ್ಸನ್ನು ವ್ಯಕ್ತಪಡಿಸ್ತಾಳೆ.
ಹ್ಮ್. ಇವಾಗ ಈ ಅನನ್ಯ ಭಕ್ತರು ಅಂದ್ರೆ ಏನು? ಅವರು ಬೇರೆ ದೇವತೆಗಳ ಕಡೆ ಅಥವಾ ಬೇರೆ ಜೀವಿಗಳ ಕಡೆ ತಿರುಗಿ ನೋಡಲ್ಲ. ಅಂದರೆ ತಿರುಗಿ ನೋಡಲ್ಲ ಅಂದರೆ ಇವಾಗ ಏನೋ ಅಪಾಯ ಇದ್ದರೆ ಅವರ ಬಾಯಿನಲ್ಲಿ ಇನ್ಯಾರೋ ಹೆಸರು ಬರಲ್ಲ, ಇನ್ಯಾರ ಆಶ್ರಯವೂ ಆಶ್ರಯವನ್ನು ತಗೊಳ್ಳಲ್ಲ. ಅವರು ಕೇವಲ ಕೃಷ್ಣನ ಆಶ್ರಯ. ಹಾಗಾಗಿ ಅವರು ಅನನ್ಯ. ಇಲ್ಲಿ ಅಲ್ಲಿ ಹೋಗೋದಿಲ್ಲ ಅವರು. ಎಷ್ಟೊಂದು ಜನ ಭಕ್ತರು ಕೃಷ್ಣ ಹತ್ರ ಬರ್ತಾರೆ, ಆದರೆ ಸೋಮವಾರ ಒಂದು ದೇವರು, ಮಂಗಳವಾರ ಒಂದು ದೇವರು ಇತ್ಯಾದಿ. ಅನನ್ಯ ಭಕ್ತರಾಗಿ ಮಾಡಲ್ಲ, ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿತರಾಗಿರ್ತಾರೆ. ಎಂತಹ ದೊಡ್ಡ ಅಪಾಯ ಇದ್ರೂ ಕೂಡ. ಸೊ ಪಾಂಡವರು ಮುಂಚೆಯಿಂದಾನು ಹೀಗೆ ಇದ್ದಿದ್ದು, ಸಂಪೂರ್ಣವಾಗಿ ಕೃಷ್ಣನ ಮೇಲೆ ಅವಲಂಬಿತರು. ಕೃಷ್ಣನನ್ನ ಬಿಟ್ಟರೆ ಅವ್ರಿಗೆ ಬೇರೆ ಏನೂ ಗೊತ್ತಿರಲಿಲ್ಲ ಅಂತ ಬರೀತಾ ಇದ್ದಾರೆ ಪ್ರಭುಪಾದರು. ಬಹಳ ಮುಖ್ಯ ಇದು, ಕೃಷ್ಣನನ್ನ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ. ಹಾಗಾಗಿ ಅವರನ್ನು ಎಲ್ಲ ರೀತಿಗಳಲ್ಲಿ ಎಲ್ಲ ಸಂದರ್ಭಗಳಲ್ಲೂ ಅವರಿಗೆ ಸಹಾಯವನ್ನು ಮಾಡೋಕ್ಕೆ ಕೃಷ್ಣ ಯಾವಾಗಲೂ ಸಿದ್ಧನಾಗಿದ್ದ. ಇದು ಕೃಷ್ಣನ ಅಲೌಕಿಕ ಗುಣ. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಭಕ್ತರು ಯಾವ ರೀತಿಯಲ್ಲಿ ಕೃಷ್ಣನ ಮೇಲೆ ಅವಲಂಬಿತರಾಗಿದ್ದಾರೋ ಅದಕ್ಕೆ ಅನುಗುಣವಾಗಿ ಕೃಷ್ಣ ಪ್ರತಿಸ್ಪಂದಿಸ್ತಾನೆ. ಸೊ ಕೃಷ್ಣ ನಮ್ಮ ಜೊತೆ ಹೇಗೆ ವ್ಯವಹರಿಸ್ತಾನೆ ಅನ್ನೋದಕ್ಕೆ ಯಾವ ನಿಯಮ ಇಲ್ಲ. ಓ ಕೃಷ್ಣ ಅವ್ರ ಜೊತೆ ಹಿಂಗೆ ವ್ಯವಹರಿಸ್ದ, ನಮ್ಮ ಜೊತೆ ಹಿಂಗೆ ಇನ್ನೊಂದು ಥರ ವ್ಯವಹರಿಸ್ದ, ಖಂಡಿತ ಸಾಧ್ಯ ಇದೆ. ಯಾಕೆಂದರೆ ನಮ್ಮ ಮೇಲೆ ಅವಲಂಬಿತವಾಗಿದೆ ಅದು. ನಾವು ಯಾವ ರೀತಿ ಕೃಷ್ಣನ ಜೊತೆ ಕೃಷ್ಣನೊಂದಿಗೆ ನಾವು ಎಂತಹ ಸಂಬಂಧವನ್ನು ಹೊಂದಿದ್ದೀವೋ ಅದರ ಪ್ರಕಾರ ಕೃಷ್ಣ ನಮ್ಮ ಜೊತೆ ಪ್ರತಿಸ್ಪಂದಿಸ್ತಾನೆ. ಹಾಗಾಗಿ ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ, ಹಾಗಾಗಿ ಒಬ್ಬ ವ್ಯಕ್ತಿ ಅಪರಿಪೂರ್ಣ ಜೀವಿಗಳಿಂದ, ದೇವತೆಗಳಿಂದ ಇತ್ಯಾದಿಗಳಿಂದ ಯಾವ ಸಹಾಯವನ್ನು ಕೋರಬಾರ್ದು. ಎಲ್ಲ ಸಹಾಯಕ್ಕೆ ನಾವು ಕೃಷ್ಣ ಹತ್ರನೇ ಹೋಗ್ಬೇಕು. ಯಾಕಂದರೆ ಅವನಿಗೆ ತನ್ನ ಭಕ್ತರನ್ನು ಕಾಪಾಡೋಕ್ಕೆ ಸಾಕಷ್ಟು ಸಾಮರ್ಥ್ಯ ಇದೆ. ಅಲ್ಲದೆ ಇಂಥ ಅನನ್ಯ ಭಕ್ತರು ಭಗವಂತನಿಂದ ಯಾವ ಸಹಾಯವನ್ನು ಕೇಳೋದೇ ಇಲ್ಲ. ಅರೆ ಭಗವಂತನೇ ತಾನಾಗೆ ತನ್ನ ಒಂದು ಇನಿಷಿಯೇಟಿವ್ ಅಂತಾರಲ್ಲ, ಅವನೇ ನೋಡಿಕೊಂಡು ಓ ನನ್ನ ಭಕ್ತರಿಗೆ ಏನು ಬೇಕು, ಆತಂಕಿತನಾಗಿರ್ತಾನಂತೆ ಅವನು. ಭಕ್ತರಿಗೆ ಏನು ಬೇಕೋ ಅದನ್ನು ಕೊಡೋಕ್ಕೆ ಆತಂಕಕ್ಕೆ ಒಳಗಾಗ್ತಾನೆ ಕೃಷ್ಣ. ವಿಚಿತ್ರ ಅಲ್ವಾ? ಆತಂಕ ಯಾಕೆ ಕೃಷ್ಣನಿಗೆ? ಅಷ್ಟು ಪ್ರೀತಿ ಅವನಿಗೆ ತನ್ನ ಭಕ್ತರ ಮೇಲೆ. ಒಂದೊಂದ್ಸತಿ ಭಕ್ತರು ಕೃಷ್ಣ ಏನೋ ಕೊಡಬೇಕು ಅಂತ ಇರ್ತಾನೆ, ಭಕ್ತರು ಬೇಡ ಅಂದ್ಬಿಡ್ತಾರೆ. ಅವಾಗ ಕೃಷ್ಣ ಅದನ್ನು ಒಪ್ಕೋಬೇಕಾಗತ್ತೆ. ಸುಧಾಮನ ವಿಷಯದಲ್ಲಿ ಕೃಷ್ಣ ಅವನ ಬಡತನ ಆ್ಯಕ್ಚುಲಿ ಕೃಷ್ಣನಿಗೆ ನೋಡೋಕ್ಕೆ ಇಷ್ಟ ಆಗಲಿಲ್ಲ. ಆರಂಭದಲ್ಲಿ ಆದರೆ ಸುಧಾಮನಿಗೆ ಯಾವ ಸಂಪತ್ತು ಬೇಕಾಗಿರಲಿಲ್ಲ. ಸೊ ಕೃಷ್ಣ ಎಷ್ಟು ಇಚ್ಛೆ ಪಟ್ಟರು ಅವನಿಗೆ ಸುಧಾಮನಿಗೆ ಯಾವ ರೀತಿ ಸಹಾಯ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸುಧಾಮನಿಗೆ ಬೇಕಾಗಿರಲಿಲ್ಲ. ಆದರೆ ನಂತರ ಒಂದು ಸ್ವಲ್ಪ ಅಲ್ಲಿ ತನಕ ತುಂಬ ಬೇಡ ಅಂತ ಇದ್ದ ಸುಧಾಮ. ಆಮೇಲೆ ಪತ್ನಿ ಹೇಳಿ ಕಳ್ಸಾದ್ಮೇಲೆ ಸರಿ ಕೃಷ್ಣನಿಗೆ ಬೇಕಾದ್ರೆ ಕೊಡಲಿ ಅಂದ ತಕ್ಷಣ ಕೃಷ್ಣನಿಗೆ ಬಹಳ ಸಂತೋಷ ಆಗಿ ಅವನಿಗೆ ಏನೇನು ಕೊಡಬೇಕಾಯ್ತು ಎಲ್ಲ ಕೊಟ್ಬಿಟ್ಟ. ಹೀಗೆ ಕೃಷ್ಣ ಯಾವಾಗಲೂ ಆತಂಕದಲ್ಲಿರ್ತಾನೆ. ಭಕ್ತರಿಗೆ ಏನು ಅವಶ್ಯಕ, ಯೋಗಕ್ಷೇಮ ಭಾಮ್ಯಂ ಅನನ್ಯ ಚಿಂತೆಯಂತೋಮ ಯೋಗಕ್ಷೇಮ ಭಾಮ್ಯಂ. ಅವರಿಗೆ ಅವ್ರ ಹತ್ರ ಏನಿಲ್ವೋ ಅದನ್ನು ಕೊಡೋದಕ್ಕೆ, ಅವ್ರ ಹತ್ರ ಏನಿದೆಯೋ ಅದನ್ನು ಸಂರಕ್ಷಿಸೋಕ್ಕೆ ಕೃಷ್ಣ ಅದರ ಕಾಳಜಿಯನ್ನು ವಹಿಸ್ತಾನೆ. ಹಾಗಾಗಿ ನಮ್ಮ ಮನಸ್ಸಿನಲ್ಲಿ ನಮಗೆ ಸಂಪೂರ್ಣ ನಂಬಿಕೆ ಇರಬೇಕು ಕೃಷ್ಣನ ಮೇಲೆ. ಮತ್ತು ನಾನು ಬಹಳ ಸತಿ ಇದನ್ನೇ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ ನಾನು, ಯಾಕಂದರೆ ಭಕ್ತಿಯ ಜೀವನ ಅಂದರೆ ಈ ಶ್ರದ್ಧೆ ಬೆಳೆಯೋದು. ಶ್ರದ್ಧೆ ಬೆಳೀತಾ ಇದೆ ಅಂದರೆ ನಾವು ಭಕ್ತಿಯಲ್ಲಿ ಮುಂದುವರಿತಾ ಇದ್ದೀವಿ ಅಂತ ಅರ್ಥ. ಎಷ್ಟು ಚೆನ್ನಾಗಿರುತ್ತೆ ನೋಡಿ. ಅಂದರೆ ಕೃಷ್ಣ ಯಾವಾಗಲೂ ತನ್ನ ಅಂತಹ ಭಕ್ತರ ಕಾಳಜಿಯನ್ನು ವಹಿಸ್ತಾನೆ. ಕೇಳೋ ಅವಶ್ಯಕತೆಯೇ ಇಲ್ಲ.
ನೋಡಿ ಎಷ್ಟು ಪ್ರೀತಿ ಕೃಷ್ಣನಿಗೆ. ಇದಕ್ಕೋಸ್ಕರನೇ ಕೃಷ್ಣ ಭಕ್ತಿ ಅಂದರೆ ಇದಕ್ಕೋಸ್ಕರನೇ. ಬೇರೆ ಭಗವಂತನ ರೂಪಗಳಲ್ಲೂ ಅವ್ರಿಗೂ ಶಕ್ತಿ ಸಾಮರ್ಥ್ಯ ಇದೆ. ಅವರು ಎಲ್ಲ ನಮಗೆ ಅವರ ಭಕ್ತರಿಗೆ ಏನು ಬೇಕೋ ಅದನ್ನು ಮಾಡ್ತಾರೆ. ಆದರೆ ಈ ಒಂದು ಪ್ರೀತಿಯ ವಿನಿಮಯ ಇದೆಯಲ್ಲ, ಯಯತಾ ಮಾಂ ಪ್ರಪದ್ಯಂತೆ, ಅದು ವಿಷ್ಣುನೂ ಮಾಡ್ತಾನೆ. ಆದರೆ ಕೃಷ್ಣನದು ಒಂಥರ ವಿಶೇಷವಾದ ಪ್ರೀತಿ ಅನ್ಬೋದು. ಯಾಕೆಂದರೆ ಅವನು ಸ್ವಾಮಿಯ ಸ್ಥಾನದಲ್ಲಿ ನಿಂತ್ಕೊಂಡು ಮಾಡ್ತಾ ಇಲ್ಲ ಇದೆಲ್ಲ. ಯಾವ ರಸದಲ್ಲಿ ಭಕ್ತ ಅವನ ಭಕ್ತಿಯನ್ನು ಮಾಡ್ತಾ ಇದ್ದಾನೋ ಅದಕ್ಕೆ ಪ್ರಕಾರವಾಗಿ ನಿಂತ್ಕೊಂಡು ಮಾಡ್ತಾನೆ. ವೈಕುಂಠ ಲೋಕದಲ್ಲಿ ವಿಷ್ಣು ಸ್ವಾಮಿ, ನಾನು ದಾಸ, ನಾನು ಸೇವಕ, ಹಾಗಾಗಿ ನನಗೇನು ಬೇಕಾಗಿದ್ದರೂ ನಾನು ವಿಷ್ಣು ಹತ್ರ ಹೋಗಬೇಕು, ವಿಷ್ಣು ಗೊತ್ತು, ವಿಷ್ಣು ಕೊಡ್ತಾನೆ ಇತ್ಯಾದಿ. ಅರೆ ವಿಷ್ಣುವನ ಸಮಾನವಾಗಿ ಅವನ ಸಮಾನ ಸ್ಥಾನದಲ್ಲಿ ನಾನು ನಿಂತ್ಕೊಂಡು ಅವನ ಜೊತೆ ವ್ಯವಹರಿಸಲ್ಲ. ಅವನ ಮೇಲೆ ಸಿಂಹಾಸನದ ಮೇಲೆ ಕೂತಿರ್ತಾನೆ, ನಾನು ಕೆಳಗಡೆ ನಿಂತಿರ್ತೀನಿ. ಆದರೆ ಕೃಷ್ಣ ಲೋಕದಲ್ಲಿ ಕೃಷ್ಣನ ಜೊತೆ ಹಾಗಲ್ಲ. ಒಂದೆಡೆ ಕೃಷ್ಣನ ಅವನ ಸ್ನೇಹಿತರು ಯಾರೋ ಏನೋ ಅವನ ಬಗ್ಗೆ ತುಂಬ ಲೈಟಾಗಿ ಮಾತಾಡಿದರೂ ಕೂಡ ಕೃಷ್ಣ ಏನು ಮಾಡಬೇಕು ಅದನ್ನು ಮಾಡ್ತಾನೆ. ಕೃಷ್ಣ ಹೇಳಲ್ಲ, ಓ ನೀನು ನನ್ನ ಬಗ್ಗೆ ಹೀಗೆ ಮಾತಾಡಿದೆ, ನಾನು ಯಾಕೆ ನಿನಗೆ ಇದು ಮಾಡಲಿ, ಇಲ್ಲ. ಕೃಷ್ಣ ಅದೇ ಪ್ರೀತಿ, ಅದು ಕೃಷ್ಣನ ಪ್ರೀತಿ. ಅವನು ಅದಕ್ಕೆ ಅಷ್ಟೊಂದು ಅದನ್ನು ಪರಿಗಣಿಸೋದೇ ಇಲ್ಲ. ಪರಿಗಣಿಸೋದಲ್ಲ ಅನ್ನೋದಕ್ಕಿಂತ ಅವನಿಗೆ ಭಕ್ತರು ಅವನ ಜೊತೆ ಆ ರೀತಿ ವ್ಯವಹರಿಸಿದಾಗ ಅವನಿಗೆ ಸಂತೋಷ ಆಗುತ್ತೆ. ಹಾಗಾಗಿ ಅವನು ಅವ್ರ ಜೊತೆ ಯಾವ ರೀತಿ ವ್ಯವಹರಿಸ್ತಾನೆ ಅನ್ನೋದ್ರ ಮೇಲೆ ಅದು ಯಾವ ಪ್ರಭಾವವನ್ನು ಬೀರಲ್ಲ. ಅಂದರೆ ಅದೆಲ್ಲ ಪ್ರೀತಿ, ಕೃಷ್ಣನ ಪ್ರೀತಿ. ಆ ಭಕ್ತರನ್ನು ರಕ್ಷಿಸೋದು, ಅವ್ರಿಗೆ ಬೇಕಾಗಿರೋದನ್ನು ಕೊಡೋದು ಇತ್ಯಾದಿ. ಅಂದರೆ ನಾವು ಸರಿ, ಕೃಷ್ಣ ನನಗೆ ಐಶ್ವರ್ಯ ಕೊಡ್ತಾನೆ, ಕೃಷ್ಣ ನನಗೆ ಇದು ಕೊಡ್ತಾನೆ, ಅದು ಕೊಡ್ತಾನೆ, ಭೌತಿಕವಾದದ್ದನ್ನು ನಾವು ಯೋಚನೆ ಮಾಡ್ಕೊಂಡು ಕೃಷ್ಣನ ಹತ್ರ ಹೋಗ್ಬಾರ್ದು. ಕೃಷ್ಣನಿಗೆ ಅದು ಅಷ್ಟೊಂದು ಸಂತೋಷ ಕೊಡೋಲ್ಲ. ಯಾಕಂದರೆ ಅದು ಮಿಶ್ರ ಭಕ್ತಿ. ಅದು ಶುದ್ಧ ಭಕ್ತರು ಅಂದರೆ ಸುಮ್ಮನೆ ಕೃಷ್ಣನ ಸಂತೃಪ್ತಿಗೋಸ್ಕರ ಕೆಲಸಗಳಲ್ಲಿ ತೊಡಗಿರ್ತಾರೆ ಅಷ್ಟೇ ಶುದ್ಧ ಭಕ್ತರು. ಶುದ್ಧ ಭಕ್ತಿ ಅಂದ್ರೇ ಕೃಷ್ಣನ ಆಕರ್ಷಿಸೋದು ಶುದ್ಧ ಭಕ್ತಿ. ಶ್ರೀಕೃಷ್ಣ ಆಕರ್ಷಣಿ. ಓಕೆ, ಇದು ಶ್ಲೋಕ 18 ಕುಂತಿವಾಚ. ಓಕೆ, ಒಂದು ಶ್ಲೋಕ ಮಾಡೋಣ, ಯಾಕಂದರೆ 8 ನಿಮಿಷ ಇದೆ. ಇದು ಅದ್ಭುತವಾದ ಬಹಳಷ್ಟು ಶ್ಲೋಕಗಳಿವೆ, ಹಾಗಾಗಿ ಒಂದು ಶ್ಲೋಕ ಆಗುತ್ತೆ ನೋಡೋಣ. ಕುಂತಿವಾಚ. ನಮಸ್ಯೆ ಪುರುಷಂ ತ್ವಾದ್ಯಂ ಈಶ್ವರಂ ಪ್ರಕೃತೆ ಪರಂ ಅಲಕ್ಷ್ಯಂ ಸರ್ವಭೂತಾನಾಂ ಅಂತರ್ಬಹಿರವಸ್ಥಿತಂ. ಸೊ ಕುಂತಿ ಮಹಾರಾಣಿ ಕೃಷ್ಣನ ಗುಣಗಾನವನ್ನು ಶುರು ಮಾಡ್ತಾರೆ. ಇವಾಗ ಕೃಷ್ಣ ಕುಂತಿಯ ಸೋದರ ಸಂಬಂಧಿ, ಅಂದರೆ ನೆವ್ಯೂ, ಅಣ್ಣನ ಮಗ. ಆದರೂ ಕುಂತಿ ಅವನನ್ನು ಇಲ್ಲಿ ನಮಸ್ಯೆ ಪುರುಷಂ ತ್ವಾ ಆದ್ಯಂ, ಆದ್ಯ ಪುರುಷ, ಆದಿಪುರುಷ ನೀನು, ಪರಮಪುರುಷ, ಆದಿಪುರುಷ, ಈಶ್ವರಂ, ಪ್ರಕೃತಿಯರೀಶ್ವರಂ, ಅಂದರೆ ನೀನು ಈ ಪ್ರಕೃತಿಯ ಈಶ್ವರ ನೀನು, ಅಂದರೆ ಅವುಗಳ ಅಧೀನದಲ್ಲಿಲ್ಲ ನೀನು. ಪರಂ, ಅಲಕ್ಷ್ಯಂ, ಅದೃಶ್ಯ, ನೀನು ಯಾರಿಗೂ ಕಾಣೋದಿಲ್ಲ. ಆದರೆ ಸರ್ವಭೂತಾನಾಂ ಅಂತರ್ಬಹಿಃ ಅವಸ್ಥಿತಂ, ಸರ್ವಭೂತಾನಾಂ, ಎಲ್ಲ ಜೀವಿಗಳ ಹೊರಗೂ ಒಳಗೂ ನೀನು ಅವಸ್ಥಿತಂ, ಅಸ್ತಿತ್ವದಲ್ಲಿದ್ಯಾ, ನೀನಿದ್ಯಾ. ಆದರೆ ಒಳಗಿದ್ರೂ ಸರಿ ಹೊರಗಿದ್ರೂ ಸರಿ ನೀನು ಯಾರಿಗೂ ಕಾಣಲ್ಲ. ಮತ್ತು ನೀನು ಆದಿಪುರುಷ, ನೀನು ಭೌತಿಕ ಗುಣಗಳನ್ನು ಮೀರಿರೋಂಥವನು. ಅಂತಹ ನಿನಗೆ ಕೃಷ್ಣ, ಅಂತಹ ಕೃಷ್ಣನಿಗೆ ನಾನು ನನ್ನ ಗೌರವಪೂರ್ವಕ ನಮನಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ಪ್ರಭುಪಾದರು ಬರ್ತಾರೆ, ಕುಂತಿ ಮಹಾರಾಣಿ ಗೊತ್ತು ಕೃಷ್ಣ ಅವಳ ಸೋದರ ಸಂಬಂಧಿ ಅಂತ, ಆದರೆ ಅವನು ಮೂಲ ದೇವೋತ್ತಮ ಪರಮ ಪುರುಷ ಅಂತಲೂ ಕುಂತಿಗೆ ಗೊತ್ತಿತ್ತು. ಬಹಳ ಜ್ಞಾನೋದಯವನ್ನು ಪಡ್ಕೊಂಡಿದ್ದಂತಹ ಸ್ತ್ರೀ ಅವಳು. ಹಾಗಾಗಿ ತನ್ನ ಸೋದರ ಸಂಬಂಧಿ, ತನ್ನ ನೆವ್ಯೂಗೆ ಯಾಕೆ ಅವಳು ನಮಸ್ಕಾರವನ್ನು ಅರ್ಪಿಸ್ತಾ ಇದ್ದು? ಇಲ್ಲ, ಭಗವಂತನಿಗೆ ಅರ್ಪಿಸ್ತಾ ಇದ್ದಾಳೆ. ಹಾಗಾಗಿ ಇಲ್ಲಿ ಪುರುಷಂ ತ್ವಾದ್ಯಂ, ನೀನೇ ಮೂಲ ಪುರುಷ ಅಂತ ಅವನನ್ನು ಸಂಬೋಧಿಸ್ತಾ ಇದ್ದಾಳೆ ಅವಳು. ಮತ್ತು ಅವನು ಎಲ್ಲ ಭೌತಿಕ ಈ ಗುಣಗಳ ವ್ಯಾಪ್ತಿಯನ್ನು ಮೀರಿರುವಂಥವನು, ಅವನೇ ಆ ಗುಣಗಳಿಗೆ ಕಾರಣ.
ಜೀವಿಗಳು ಕೂಡ ಅಲೌಕಿಕ, ಭಗವಂತನ ಅಲೌಕಿಕ. ಆದರೆ ಜೀವಿಗಳು ಅಣು, ಭಾಳ ಚಿಕ್ಕ ಪ್ರಮಾಣ ಜೀವಿಯ ಶಕ್ತಿ. ಭಗವಂತ ವಿಭು, ಎಲ್ಲ ಶಕ್ತಿ ಅವನಲ್ಲಿದೆ. ಹಾಗಾಗಿ ನಾವು ತಟಸ್ಥರಾಗೋಗ್ತೀವಿ. ತಟಸ್ಥ ಶಕ್ತಿ ಅಂದರೆ ಭೌತಿಕ ಶಕ್ತಿಯಲ್ಲಿ ಸಿಗಾಕೊಂಡ್ಬಿಡ್ತೀವಿ. ಆದರೆ ಕೃಷ್ಣ ವಿಭು, ಅವನು ಈ ಶಕ್ತಿಯ ಮೂಲ. ಜೀವಿಗಳು ಪತಿತರಾಗ್ತಾರೆ, ಆದರೆ ಭಗವಂತ ಯಾವತ್ತೂ ಪತಿತನಾಗಲ್ಲ. ಅದಕ್ಕೆ ಅವನನ್ನು ಅಚ್ಯುತ ಅಂತ ಕರೆಯೋದು. ಅಚ್ಯುತ ಅಂದರೆ ಅವನು ಯಾವತ್ತೂ ಪತಿತನಾಗಲ್ಲ. ಹಾಗಾಗಿ ವೇದಗಳಲ್ಲಿ ಅವನನ್ನು ವರ್ಣಿಸ್ತಾ ಹೇಳ್ತಾರೆ, ನಿತ್ಯೋ ನಿತ್ಯಾನಾಂ ಚೇತನಶ್ಚೇತನಾನಾಂ. ಎಲ್ಲ ನಿತ್ಯರಲ್ಲಿ, ಶಾಶ್ವತರಲ್ಲಿ ನೀನು ಶಾಶ್ವತ, ಎಲ್ಲ ಚೇತನರಲ್ಲಿ ನೀನು ಮುಖ್ಯ ಚೇತನ. ಆಮೇಲೆ ಈ ಶ್ಲೋಕದಲ್ಲಿ ಅವನನ್ನು ಈಶ್ವರ ಅಂತಲೂ ಕರೀತಾ ಇದ್ದಾರೆ. ಬೇರೆ ದೇವತೆಗಳು ಇದ್ದಾರೆ, ಅವರು ಕೂಡ ಒಂದು ಮಟ್ಟದ ತನಕ ಅವರು ಈಶ್ವರರು, ಚಂದ್ರ ಸೂರ್ಯ ಇತ್ಯಾದಿ. ಆದರೆ ಯಾರು ಪರಮ ಈಶ್ವರ ಅಲ್ಲ, ಪರಮೇಶ್ವರ. ಅವನು ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ ಪರಮಾತ್ಮನಾಗಿ. ಕುಂತಿಯ ಮುಂದೆ ಅವಳ ನೆವ್ಯೂ ಆಗಿದ್ದಾನೆ, ಆದರೆ ಅವಳು ಒಳಗೂ ಇದ್ದಾನೆ ಅವನು, ಮತ್ತು ಬೇರೆ ಕಡೆನೂ ಇದ್ದಾನೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೇ ರಾಮ ವಿವೇದ್ಯ ವೇದಾಂತ ಕೃತ್ ವೇದ ವಿದೇವ ಚಾಹಂ. ಭಗವದ್ಗೀತಾ 15.15. ಹಾಗಾಗಿ ಸರಿ, ಕೃಷ್ಣ ಒಳಗೂ ಇದ್ದಾನೆ ಹೊರಗೂ ಇದ್ದಾನೆ. ಹಾಗಾಗಿ ಎಲ್ಲರ ಕಣ್ಣಿಗೆ ಕಾಣಬೇಕು ಅವನು? ಇಲ್ಲ, ಕಾಣೋದಿಲ್ಲ. ಹಾಗಾಗಿ ಸಾಮಾನ್ಯ ಜನರಿಗೆ ಕೃಷ್ಣ ಒಂದು ದೊಡ್ಡ ಒಗಟು. ಅರೆ, ಕುಂತಿ ಮಹಾಭಕ್ತಳಾಗಿದ್ದರಿಂದ ಅವಳು ನೋಡ್ತಾ ಇದ್ದಾಳೆ ಕೃಷ್ಣನ, ತನ್ನ ಎದುರಿಗೂ ನೋಡ್ತಾ ಇದ್ದಾಳೆ. ಅವನು ಉತ್ತರೆಯ ಗರ್ಭವನ್ನು ಪ್ರವೇಶ ಮಾಡಿರೋದು ನೋಡ್ತಾಳೆ, ಮೊಮ್ಮಗನನ್ನು ರಕ್ಷಿಸಿದ್ದು ನೋಡ್ತಾಳೆ. ಆವಾಗ ಕುಂತಿಗೂ ಸ್ವಲ್ಪ ಗೊಂದಲ ಆಗುತ್ತೆ. ನೀನು ಸರ್ವವ್ಯಾಪಿಯೋ ಅಥವಾ ಹೃದಯದೊಳಗೆ ಒಳಗಿದೆಯೋ? ಸರ್ವವ್ಯಾಪಿಯೂ ಕೂಡ ಹೃದಯದೊಳಗೂ ಇದ್ದಾನೆ ಕೃಷ್ಣ. ಆದರೆ ಯಾರು ಅವನಿಗೆ ಶರಣಾಗತರಾಗಿಲ್ವೋ ಅವರಿಗೆ ಅವನು ಬಹಿರಂಗ ಆಗೋದಿಲ್ಲ, ಅವ್ರಿಗೆ ಅರ್ಥ ಆಗಲ್ಲ ಕೃಷ್ಣ. ಯಾಕೆ? ಮಾಯಾಶಕ್ತಿ. ಮಾಯಾ ಒಂದು ಪರದೆ. ಅದು ಕೃಷ್ಣನ ಮುಂದೆ ಮಾಯೆ ಪರದೆ ಇರುತ್ತೆ. ಹಾಗಾಗಿ ಸಾಮಾನ್ಯ ಯಾರು ಕೃಷ್ಣನಿಗೆ ಶರಣಾಗತರಾಗಿಲ್ವೋ ಅಂತಹ ಜೀವಿಗಳಿಗೆ ಕೃಷ್ಣ ಬಹಿರಂಗ ಆಗೋದಿಲ್ಲ. ಅದಕ್ಕೆ ಈಶೋಪನಿಷತ್ತಲ್ಲಿ ಹೇಳ್ತಾರೆ, ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಮುಖಂ ತತ್ವಂ ಪೋಷಣ್ಣ ಪಾವೃಣೋ ಸತ್ಯಧರ್ಮಾಯ ದೃಷ್ಟೇ. ಓ ಕೃಷ್ಣ, ನಿನ್ನ ಶರೀರದಿಂದ ಬರ್ತಾ ಇರೋ ಬ್ರಹ್ಮಜ್ಯೋತಿ ಹಿರಣ್ಮಯೇನ ಪಾತ್ರೇಣ ನನ್ನ ಕಣ್ಣನ್ನು ಕುಕ್ತಾ ಇದೆ. ಸತ್ಯ ನನಗೆ ಕಾಣ್ತಾ ಇಲ್ಲ, ನೀನು ನನಗೆ ಕಾಣ್ತಾ ಇಲ್ಲ. ದಯವಿಟ್ಟು ಈ ಪರದೆಯನ್ನು ಸರಿಸು, ನಿನ್ನ ಸುಂದರವಾದ ಮುಖವನ್ನು ನೋಡೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಹಾಗಾಗಿ ಅದಕ್ಕೆ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಾಹ್ಯಂ ಇಂದ್ರಿಯೈ ಸೇವನ್ಮುಖೇ ಹಿ ಜಿಹ್ವಾದೋ ಸ್ವಯಮೇವ ಸ್ಫುರತ್ಯದ. ಕೃಷ್ಣ ಸ್ವಯಮೇವ ಸ್ಫುರತ್ಯದ, ತಾನೇ ತನ್ನನ್ನು ತಾನೇ ಬಹಿರಂಗ ಪಡಿಸ್ಕೊಳ್ಳೋವಂಥ ಅವನು. ನಾವು ಅವನನ್ನು ನೋಡ್ತೀವಿ, ನಾನು ಕೃಷ್ಣನ ನೋಡ್ತೀನಿ ಅಂತೆಲ್ಲ ಕಾಲ. ಕೃಷ್ಣ ನಾವು ಅವನನ್ನು ನೋಡಬೇಕು ಅಂತ ಅವನು ನಿರ್ಧರಿಸಿದ್ರೆ ಅವನು ನಮಗೆ ತನ್ನನ್ನು ತಾನು ಬಹಿರಂಗ ಮಾಡ್ಕೋತಾನೆ. ನಾವು ಹಕ್ಕು ಸಾಧಿಸೋಕ್ಕಾಗಲ್ಲ ಕೃಷ್ಣನ ಜೊತೆ. ಕೃಷ್ಣ ಬಹಿರಂಗ ಆಗು, ನನ್ನ ಕಣ್ಮುಂದೆ ಕಾಣಿಸ್ಕೋ. ಸೊ ಕೃಷ್ಣನ ಅದ್ಭುತವಾದ ಗುಣಗಳ ವರ್ಣನೆ ಇಲ್ಲಿಗೆ ಸರಿ. ಇವತ್ತಿಗೆ ಇಲ್ಲಿಗೆ ನಿಲ್ಲಿಸೋಣ. ಏನಾದರೂ ಪ್ರಶ್ನೆಗಳಿದ್ದರೆ ಯಾರಿಗಾದರೂ ಕೇಳ್ಬೋದು. ಭಾಗವತಂ ಕಿ ಜಯ, ಜಗದ್ಗುರು ಶ್ರೀ ಪ್ರಭುಪಾದ ಕಿ ಜಯ, ಸಮವೇತ ಗೌರವ ಕಿ ಜಯ. ಹರೇ ಕೃಷ್ಣ.